ಸರಣಿ ದಾಳಿಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಖಂಡಿಸಿದ್ದಾರೆ. ಇದೊಂದು ಹೇಯವಾದ ಕೃತ್ಯ ಅಂತ ದೇವೇಗೌಡರು ಖಂಡಿಸಿರೋದು. ಶಾಂತಿ ನೆಮ್ಮದಿಯನ್ನ ಹಾಳು ಮಾಡೋ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇಂಥ ಹೇಯ ಕೃತ್ಯ ನಿಲ್ಲಿಸೋವರೆಗೂ ಜಗತ್ತಿಗೆ ಶಾಂತಿ ಇಲ್ಲ. ಎಲ್ಲರೂ ಒಟ್ಟಾಗಿ ಇಂಥ ಕೃತ್ಯಗಳ ವಿರುದ್ಧ ಹೋರಾಡಬೇಕು. ಎಲ್ಲಾ ಕಡೆ ಇಂತಹ ಕೃತ್ಯಗಳು ನಡೀತಾ ಇವೆ ಅಂತ ದೇವೇಗೌಡರು ಕಳವಳವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂತ್ರಸ್ತರಿಗೆ ನಮ್ಮ ದೇಶ ಕೂಡ ನೆರವನ್ನ ನೀಡಬೇಕು. ಮೃತರ ಕುಟುಂಬಗಳಿಗೆ ದುಃಖ ಭರಿಸುವಂತ ಶಕ್ತಿಯನ್ನ ದೇವರು ಕೊಡ್ಲಿ ಅಂತ ಪದ್ಮನಾಭನಗರದ ನಿವಾಸದಲ್ಲಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೊಂದು ಹೇಯವಾದ ಕೃತ್ಯ. ಇದು ಇಡೀ ಜಗತ್ತಿಗೆ ಒಂದು ಸಾಂಕ್ರಾಮಿಕ ರೋಗ ಹರಡಿದೆ. ಈ ಒಂದು ಉಗ್ರರನ್ನ ಸಂಪೂರ್ಣವಾಗಿ ನಾಶ ಮಾಡುವವರೆಗೆ ಜಗತ್ತಲ್ಲಿ ಶಾಂತಿ ನೆಮ್ಮದಿ ಸಿಗೋದಿಲ್ಲ. ನಮ್ಮ ದೇಶ ಕೂಡ ಯಾವುದೇ ರೀತಿಯ ನೆರವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಬೇಕು. ಅದಾದರೂ ಮೃತರ ಎಲ್ಲರ ಆತ್ಮಕ್ಕೆ ಅವಶ್ಯ.